ದೆಹಲಿಗಿಂದು ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ. ಈ ಬಾರಿ ಸೋನಿಯಾ ಗಾಂಧಿ ಭೇಟಿ ಮಾಡೋಕೆ ಸಜ್ಜು. ವರಿಷ್ಠರ ಮೌನವೇ ಗೊಂದಲಕ್ಕೆ ಕಾರಣ. ನಾಯಕತ್ವದ ಬಗ್ಗೆ ಸ್ಪಷ್ಟ ಸಂದೇಶವನ್ನ ನೀಡಿ ಅಂತ ಒತ್ತಡಕ್ಕೆ ತಯಾರಿ. ದೆಹಲಿಗೆ ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೋದೆ. ಯಾರ್ಯಾರು ಸಿಗ್ತಾರೋ ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಟೀಕೆಗಳು ಬರ್ತಿರ್ತವೆ, ಎದುರಿಸಲೇಬೇಕು. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ಲೇಬೇಕು. ದೆಹಲಿ ಪ್ರಯಾಣಕ್ಕೂ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ದೆಹಲಿಗೆ ತೆರಳೋ ಮೊದಲೇ ಡಿಕೆಶಿಗೆ ಆರಂಭಿಕ ವಿಘ್ನ. ಮೊದಲ 2 ಬಾರಿ ಬುಕ್ ಮಾಡಿದ್ದಂತಹ ವಿಮಾನದ ಟಿಕೆಟ್ ಕ್ಯಾನ್ಸಲ್. ಕಡೆಗೆ 11 ಗಂಟೆಯ ಟಿಕೆಟ್ ರದ್ದಾಗಿ 12:30ಕ್ಕೆ ಬುಕೆ. ಅನಧಿಕೃತವಾಗಿ ಅವರು ವರ್ಗಾವಣೆ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯಗೆ ಕೆಟ್ಟ ಹೆಸರು ತರ್ತಾ ಇದ್ದು ತಲೆ ತಗ್ಗಿಸುವಂತೆ ಮಾಡ್ತಿದ್ದಾರೆ. ಸಿಎಂ ಪುತ್ರ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿ. ವಿಧಾನಸೌಧದಲ್ಲೇ 300 ಗ್ರಾಂ ಚಿನ್ನ 3 ಲಕ್ಷ ಹಣಕ್ಕೆ ಕನ್ನ. ಸಚಿವ ಬೈರತಿ ಸುರೇಶ್ ಕಚೇರಿಯಲ್ಲಿ ಕಳ್ತನ. ವಿಧಾನಸೌಧ ಪೊಲೀಸರಿಂದ ಡಿ ಗ್ರೂಪ್ ನೌಕರನ ಬಂಧನ. ಫೆಬ್ರವರಿ 17-18ಕ್ಕೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ. ಪಕ್ಷದಿಂದ ಅಂತರ ಕಾಯ್ದುಕೊಂಡ ನಾಯಕರನ್ನ ಒಗ್ಗೂಡಿಸೋಕೆ ಮುಂದಾದ ಬಿವೈ ವಿಜಯೇಂದ್ರ. ಒಗ್ಗಟ್ಟು ಪ್ರದರ್ಶನಕ್ಕೂ ಪ್ಲಾನ್. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮುಂದಿನ ಚುನಾವಣೆಗೆ ಯಾರು ಜೆಡಿಎಸ್ ಅಭ್ಯರ್ಥಿ? ಪ್ರಬಲ ಕ್ಯಾಂಡಿಡೇಟ್ ಹಾಕೋಕೆ ಕುಮಾರಸ್ವಾಮಿ ಸಜ್ಜು. ಸಾರಾ ಮಹೇಶ್, ಸಿಎನ್ ಮಂಜೇಗೌಡ ಹೆಸರು ಮುನ್ನೆಲೆಗೆ. ಕೇಂದ್ರದ ಒಡೆತನದ ಎನ್ಎಂಡಿಸಿಯಲ್ಲೂ ಅಕ್ರಮ ಗಣಿಗಾರಿಕೆ. ಬಳ್ಳಾರಿಯಲ್ಲಿ 1000 ಟನ್ ಅದಿರು ಕಳ್ಳ ಸಾಗಾಣೆ. 2500 ಟನ್ಗೂ ಹೆಚ್ಚು ಅಕ್ರಮ ಸಾಗಾಟದ ಮಾಹಿತಿ. ಪೊಲೀಸರಿಂದ ತನಿಖೆ ಚುರುಕು. ಸಾಲ ಕೊಡಿಸೋ ನೆಪದಲ್ಲಿ ಹಲವು ಉದ್ಯಮಿಗಳಿಗೆ ವಂಚನೆಯ ಆರೋಪ. ಪೀಟರ್ ಕ್ಯಾಡಿ ಎಂಬಾತನ ನಿವಾಸದ ಮೇಲೆ ಸಿಐಡಿ ದಾಳಿ. ಆರ್ಥಿಕ ಅಪರಾಧ ದಳದಿಂದ ಪರಿಶೀಲನೆ. ವಿಜಯ್ ರಾಯ್ ಸೂಸೈಡ್ ನಡೆದು 12 ದಿನ ಕಳೆದ್ರೂ ಸಿಕ್ಕಿಲ್ಲ ಸಣ್ಣದೊಂದು ಸುಳಿವು. ಪ್ರತಿಯೊಂದು ವ್ಯವಹಾರವೂ ಕ್ಲಿಯರ್ ಆಗಿರೋ ಪತ್ತೆ. ಸಾಂಸಾರಿಕವಾಗಿ ಸಮಸ್ಯೆಗಳು ಇರಲಿಲ್ಲ. ಐಟಿ ಅಧಿಕಾರಿಗಳ ಕಿರುಕುಳವೂ ಇಲ್ಲ. ಹಾಗಾದ್ರೆ ಸಾವಿಗೇನು ಕಾರಣ? ಪ್ರೀತಿಸಿದ ಹುಡುಗನ ಜೊತೆ ಪರಾರಿಯಾಗಿ ಮದುವೆಯಾಗಿ ಬಂದ ಮಗಳು. ಠಾಣೆಗೆ ಬಂದ ಜೋಡಿ ನೋಡೋಕೆ ಬಂದ ಯುವತಿಯ ಪೋಷಕರ ಕಣ್ಣೀರು. ಮಗಳಿಗಾಗಿ ರಾತ್ರಿಯಿಡೀ ಠಾಣೆ ಮುಂದೆ ಕಾದು ಕುಳಿತಿದ್ದ ಹೆತ್ತವರು. ಹುಬ್ಬಳ್ಳಿಯಲ್ಲಿ ಟ್ರಾಫಿಕ್ ಪೊಲೀಸ್ ಲಂಚಾವತಾರ. 6000 ಕೇಸ್ ಆಗಿದೆ ಅಂತ ಹೇಳಿ 500 ರೂಪಾಯಿ ಲಂಚ ಪಡೆದ ಎಎಸ್ಐ ಶಂಕರ್ ಲಮಾಣಿ. ವಿಡಿಯೋದಲ್ಲಿ ಬಯಲಾಯಿತು ಹಣದ ದಾಹ. ಮಾಸ್ಕ್ ಹಾಕೊಂಡು ಬರ್ತಾರೆ, ಸ್ಕ್ಯಾನ್ ಮಾಡಿ ದುಡ್ಡು ಹಾಕದೆ ಜೂಟ್ ಹಾಕ್ತಾರೆ. ಮೊಬೈಲ್ ಅಂಗಡಿಯಲ್ಲೂ ಕನ್ನ, ಬಿರಿಯಾನಿ ಅಂಗಡಿಯಲ್ಲೂ ಮೋಸ. ಬೆಂಗಳೂರಲ್ಲಿ ಕಿಲಾಡಿ ಗ್ಯಾಂಗ್ ಅರೆಸ್ಟ್. ಕೊನೆಗೂ ಲಕ್ಕುಂಡಿಯ ಪ್ರಜ್ವಲ್ ರೆತ್ತೆ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಜಮಾ ಮಾಡಿದ ಸರ್ಕಾರ. ಪ್ರಾಮಾಣಿಕತೆ ಮೆರೆದಿದ್ದ ಕುಟುಂಬಕ್ಕೆ ನ್ಯೂಸ್ ಫಸ್ಟ್ ನಿರಂತರ ವರದಿ ಬೆನ್ನಲ್ಲೇ ಹಣ. ನ್ಯೂಸ್ ಫಸ್ಟ್ಗೆ ಧನ್ಯವಾದ ತಿಳಿಸಿದ ಕುಟುಂಬ. ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ನಂತರ ಪೊಲೀಸರು ಫುಲ್ ಅಲರ್ಟ್. ನಗರದಾದ್ಯಂತ ಆಂಟಿ ಡ್ರಗ್ ಕ್ಯಾಂಪೇನ್ ಹೆಸರಿನಲ್ಲಿ ಸ್ಪೆಷಲ್ ಡ್ರೈವ್. ಕೆಮಿಕಲ್ ಫ್ಯಾಕ್ಟರಿಗಳು, ಗೋದಾಮುಗಳು, ಮೆಡಿಕಲ್ ಸ್ಟೋರ್ಸ್ನಲ್ಲಿ ಪರಿಶೀಲನೆ. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಿದ್ರೆ ದಂಡ ಹಾಕಿ. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಒತ್ತಾಯ. ಬ್ರೂಕ್ಫೀಲ್ಡ್ನಲ್ಲಿನ ಫೋಟೋ ಪೋಸ್ಟ್ ಮಾಡಿ ಆದಷ್ಟು ಬೇಗ ತೆರವು ಮಾಡೋಕೆ ಜಿಬಿಎಗೆ ಆಗ್ರಹ. ಗಾಜಿಯಾಬಾದ್ನಲ್ಲಿ ಕೊರಿಯನ್ ಗೇಮ್ಗೆ 3 ಸಹೋದರಿಯರು ಬಲಿ. ಕೇಸ್ನ ತನಿಖೆ. ಸಾಲ ಮಾಡಿಕೊಂಡಿದ್ದ ಅಪ್ಪ ಮಕ್ಕಳ ಮೊಬೈಲ್ನೂ ವಾಪಸ್ ತಗೊಂಡು ಮಾರಾಟ ಮಾಡಿದ್ದ. ಆಟ ಆಡೋಕೆ ಮೊಬೈಲ್ ಇಲ್ಲದೆ ಮಕ್ಕಳು ಸಾವಿನ ಕದ ತಟ್ಟಿದ್ದಾರೆಂಬ ಮಾಹಿತಿ.
ಬರುವ ಮೊದಲೇ ಹವಾ ಸೃಷ್ಟಿಸಿದ ರಾಕಿಂಗ್ ಸ್ಟಾರ್ ನಟನೆಯ ಟಾಕ್ಸಿಕ್ ತೆಲುಗಿನಲ್ಲಿ ದೊಡ್ಡ ಮೊತ್ತಕ್ಕೆ ಡಿಸ್ಟ್ರಿಬ್ಯೂಷನ್ ಹಕ್ಕು ಸೇಲ್. ಈಗಾಗಲೇ ಬರೋಬ್ಬರಿ 630 ಕೋಟಿ ರೂಪಾಯಿ ಪ್ರೀ ರಿಲೀಸ್ ಬಿಸ್ನೆಸ್. ಜನನಾಯಕನ್ ಸಿನಿಮಾದ ಕಾನೂನು ಹೋರಾಟ ಸುಖಾಂತ್ಯ. ದಳಪತಿ ವಿಜಯ್ ನಟನೆಯ ಕೊನೆಯ ಸಿನಿಮಾಗೆ ಕೊನೆಗೂ ಬಿಡುಗಡೆಯ ಭಾಗ್ಯ. ಫೆಬ್ರವರಿ 19ರಂದು ರಿಲೀಸ್ಗೆ ಚಿತ್ರತಂಡದ ತಯಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.